ನಮಸ್ಕಾರ ಬಂಧುಗಳೇ. ಜಗತ್ತಿನ ಅತ್ಯಂತ ಶ್ರೇಷ್ಠ ಜ್ಞಾನದ ಭಂಡಾರ ಭಗವಂತನ ಸಾಕ್ಷಾತ್ ವಾಣಿ ಶ್ರೀಮದ್ ಭಗವದ್ಗೀತೆಯ ಅಮೃತ ಪಯಣಕ್ಕೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಮಹಾಭಾರತದ ಮಹಾಸಮರ ಕುರುಕ್ಷೇತ್ರದಲ್ಲಿ ಆರಂಭವಾಗುವ ಮುನ್ನ ಹಸ್ತಿನಾಪುರದ ಅರಮನೆಯಲ್ಲಿ ಅಂಧರಾಜ ಧೃತರಾಷ್ಟ್ರನು ತನ್ನ ಆಪ್ತ ಸಂಜಯನನ್ನು ಒಂದು ಪ್ರಶ್ನೆ ಕೇಳುತ್ತಾನೆ. ಅದೇ ಭಗವದ್ಗೀತೆಯ ಮೊದಲನೇ ಶ್ಲೋಕ. ವ್ಯಾಸ ಮಹರ್ಷಿಗಳಿಂದ ದಿವ್ಯ ದೃಷ್ಟಿ ಪಡೆದ ಸಂಜಯನು ಅರಮನೆಯಲ್ಲೇ ಕುಳಿತು ಮೈಲಿಗಳಷ್ಟು ದೂರದಲ್ಲಿರುವ ಕುರುಕ್ಷೇತ್ರದ ಪ್ರತಿಯೊಂದು ಘಟನೆಯನ್ನು ಕಣ್ಣಿಗೆ ಕಟ್ಟಿದಂತೆ ನೋಡಬಲ್ಲವನಾಗಿದ್ದನು. ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಹೀಗೆನ್ನುತ್ತಾನೆ: ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಈ ಶ್ಲೋಕದ ಸರಳ ಅರ್ಥವೇನೆಂದರೆ, ಹೇ ಸಂಜಯನೇ, ಪವಿತ್ರವಾದ ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವ ಆಕಾಂಕ್ಷೆಯಿಂದ ಒಂದೆಡೆ ನೆರೆದಿರುವ ನನ್ನ ಪುತ್ರರು ಮತ್ತು ಪಾಂಡವನ ಪುತ್ರರು ಏನು ಮಾಡುತ್ತಿದ್ದಾರೆ? ಮೇಲ್ನೋಟಕ್ಕೆ ಇದು ಕೇವಲ ಒಂದು ಸಾಮಾನ್ಯ ಪ್ರಶ್ನೆಯಂತೆ ಕಾಣಬಹುದು. ಆದರೆ ಈ ಒಂದೇ ಶ್ಲೋಕದಲ್ಲಿ ಧೃತರಾಷ್ಟ್ರನ ಮನಸ್ಸಿನ ಕಪಟತನ, ಸ್ವಾರ್ಥ ಮತ್ತು ಆತಂಕ ಎದ್ದು ಕಾಣುತ್ತದೆ. ಧೃತರಾಷ್ಟ್ರನು ಈ ಶ್ಲೋಕದಲ್ಲಿ ಕುರುಕ್ಷೇತ್ರವನ್ನು ಕೇವಲ ಯುದ್ಧಭೂಮಿ ಎನ್ನದೇ ಧರ್ಮಕ್ಷೇತ್ರ ಎಂದು ಕರೆಯುತ್ತಾನೆ. ಏಕೆಂದರೆ ಆ ಭೂಮಿಗೆ ಒಂದು ಪವಿತ್ರ ಇತಿಹಾಸವಿತ್ತು. ಅಲ್ಲಿ ಯಾರು ತಪ್ಪು ಮಾಡುತ್ತಾರೋ ಅವರಿಗೆ ಸೋಲು ಗ್ಯಾರಂಟಿ ಎಂಬ ಭಯ ಧೃತರಾಷ್ಟ್ರನಿಗೆ ಇತ್ತು. ಪಾಂಡವರ ಕಡೆ ಸ್ವಯಂ ಧರ್ಮ ಸ್ವರೂಪಿಯಾದ ಶ್ರೀಕೃಷ್ಣನಿದ್ದನು. ಧರ್ಮದ ಹಾದಿಯಲ್ಲಿದ್ದ ಪಾಂಡವರನ್ನು ಕಂಡು ಧೃತರಾಷ್ಟ್ರನ ಆಂತರ್ಯ ನಡುಗುತ್ತಿತ್ತು. ಧೃತರಾಷ್ಟ್ರನ ಅತಿದೊಡ್ಡ ದೌರ್ಬಲ್ಯವೇನೆಂದರೆ ಅವನ ಮೋಹ. ಅವನು ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಎಂದು ಭೇದಭಾವ ಮಾಡುತ್ತಾನೆ. ರಾಜ್ಯದ ರಾಜ್ಯನಾಗಿ ಎಲ್ಲರನ್ನೂ ತನ್ನವರೆಂದೇ ನೋಡಬೇಕಾಗಿದ್ದ ಧೃತರಾಷ್ಟ್ರ ತನ್ನ ಮಕ್ಕಳ ಮೇಲಿನ ಕುರುಡು ವ್ಯಾಮೋಹದಿಂದಾಗಿ ಪಾಂಡವರನ್ನು ಶತ್ರುಗಳಂತೆ ನೋಡಿದನು. ಈ ನನ್ನದು ಎಂಬ ಮಮಕಾರವೇ ಮಹಾಭಾರತದ ಯುದ್ಧಕ್ಕೆ ಮೂಲ ಕಾರಣವಾಯಿತು. ಹೀಗೆ ನೋಡೋದಾದರೆ ಈ ಮೊದಲ ಶ್ಲೋಕ ನಮಗೆ ಜೀವನದ ಒಂದು ದೊಡ್ಡ ಸತ್ಯವನ್ನು ಕಲಿಸುತ್ತದೆ. ಏನಂದರೆ, ನಮ್ಮ ದೇಹವೇ ಒಂದು ಕುರುಕ್ಷೇತ್ರ, ನಮ್ಮ ಮನಸ್ಸೇ ಒಂದು ಧರ್ಮಕ್ಷೇತ್ರ. ನಮ್ಮ ಮನಸ್ಸಿನ ಒಳಗೂ ಪ್ರತಿದಿನ ಒಳ್ಳೆಯ ಆಲೋಚನೆಗಳೆಂಬ ಪಾಂಡವರು ಮತ್ತು ಕೆಟ್ಟ ಆಲೋಚನೆಗಳೆಂಬ ಕೌರವರ ನಡುವೆ ನಿರಂತರ ಯುದ್ಧ ನಡೆಯುತ್ತಲೇ ಇರುತ್ತದೆ. ನಾವು ಧೃತರಾಷ್ಟ್ರನಂತೆ ಸ್ವಾರ್ಥಕ್ಕೆ ಒಳಗಾಗದೆ ಧರ್ಮದ ಹಾದಿಯನ್ನು ಆರಿಸಿಕೊಳ್ಳಬೇಕಿದೆ. ಧೃತರಾಷ್ಟ್ರನ ಈ ಪ್ರಶ್ನೆಗೆ ಸಂಜಯನು ಅತ್ಯಂತ ವಿನಯದಿಂದ ಯುದ್ಧಭೂಮಿಯಲ್ಲಿ ದುರ್ಯೋಧನನು ಏನು ಮಾಡುತ್ತಿದ್ದಾನೆ ಎಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ವಿವರಿಸಲು ಆರಂಭಿಸುತ್ತಾನೆ. ಕೌರವರ ಅಹಂಕಾರ ಮತ್ತು ಪಾಂಡವರ ಧರ್ಮನಿಷ್ಠೆಯ ದೃಶ್ಯಗಳು ಒಂದೊಂದಾಗಿ ಅನಾವರಣಗೊಳ್ಳುತ್ತವೆ. ಬಂಧುಗಳೇ, ಕೇವಲ ಯುದ್ಧದ ಕಥೆಯನ್ನಷ್ಟೇ ಹೇಳದೆ ನಮ್ಮ ದೈನಂದಿನ ಜೀವನದ ಗೊಂದಲಗಳಿಗೆ ದಾರಿದೀಪವಾಗುವ ಭಗವದ್ಗೀತೆಯ ಪ್ರತಿ ಶ್ಲೋಕದ ಅರ್ಥವನ್ನು ನಾವು ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ. ನಿಮ್ಮ ಜೀವನದ ಕುರುಕ್ಷೇತ್ರದಲ್ಲೂ ಶ್ರೀಕೃಷ್ಣನ ಮಾರ್ಗದರ್ಶನ ಬೇಕೆನಿಸಿದರೆ ಈ ಸರಣಿಯನ್ನು ತಪ್ಪದೇ ವೀಕ್ಷಿಸಿ. ಧರ್ಮದ ವಿಜಯದ ಸಂಕೇತವಾಗಿ ಶಂಖನಾದ ಮೊಳಗಿದೆ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಶ್ಲೋಕಗಳೊಂದಿಗೆ ಶೀಘ್ರದಲ್ಲಿಯೇ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ.